ಜಿಂಗಿಜಿಕ ಆರ್ಕೆಸ್ಟ್ರಾದವರ ವತಿಯಿಂದ ಮುಂದಿನ ಗೀತೆ ಸುಮಧುರ ಗೀತೆ. ಈ ಗೀತೆಯನ್ನ ಎಲ್ಲರೂ ನಮ್ಮ ಟೀಮ್ ಮೇಟ್ ಎಲ್ಲ ಡೆಡಿಕೇಟ್ ಮಾಡ್ತಿರೋದು ಮೋಹಿತ್ ಅವರಿಗೆ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಹೋಟೆಲ್ಗಿಂತ ನಿಮ್ಗೆ ಇದೇ ಬೆಸ್ಟ್. ನೀವೇ ಮಾಡ್ಕೊಂತಿರೋದು ಎಂತ ಕೇಳ್ರೆ ಸಿಕ್ಕಾಬಿಡಿ ರೇಟ್ ಅಲ್ಲಿ. ನೀವೇನ ಇಟ್ಕೊಂಡೆಲ್ಲ ಬರೋದು ಮೀನೆಲ್ಲ? ನಾಳೆ ಸ್ವಲ್ಪ ಚೆನ್ನಾಗಿರೋದು ದಪ್ಪ ದಪ್ಪದೆಲ್ಲ ಇಟ್ಟಿರಿ, ನಮ್ಗೆ ಸಂಜೆ ಬರ್ತೀವಿ. ಅಂದ್ರು ಹೊರಗಡೆ ಎಷ್ಟು ಸೆಕೆ ಐತಲ್ವಾ. ಓ, ನಮ್ಮ ಬಾಯ್ಸ್ ಹಾಲೆ ರೆಡಿ ಆಗ್ಬಿಟ್ಟವ್ರೆ. ಬನ್ನಿ ಹೋಗ್ಬರ್ನ. ಸ್ನಾನ ಯಾರು ಮಾಡ್ತಾರೆ? ಬಟ್ಟೆ ಚೇಂಜ್ ಮಾಡಿದ ಅಷ್ಟೇ. One hour later. Meenakshi? 2 hours later. Meenakshi? 3 hours later. Meenakshi? ಅಲ್ಲ ಮದು, ಇಂಥ ಒಳ್ಳೆ ಲೊಕೇಶನ್ ಬಂದ್ಬಿಟ್ಟು ಅರ್ಧ ಗಂಟೆಯಿಂದ ನೋಡ್ತಾ ಇದೀನಿ. ರೀಲ್ಸ್ ಬಿಟ್ಟು ಇನ್ನೇನು ನೋಡ್ತಾ ಇಲ್ವಲ್ಲ ನೀನು ಅಂತ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಡ್ರಿ ಹೋಗೋಣ ಬೀಚ್ ಹತ್ರ. ಇವೆಲ್ಲ ಚೆನ್ನಾಗಿರೋದು. ನಾಳೆ ಅಮಾವಾಸ್ಯೆ ಬೇರೆ, ಎಲ್ಲ ಹಳೆ ಕಸ್ಟಮರ್ಗಳು ಅಲ್ಲಿ ಬಂದು ಓಡಾಡ್ತಾ ಇರ್ತಾರೆ. ಓ, ಇಲ್ಲೇ ಬೇವ್ತು ಹಣ್ಣಾಗೋದ ನಾವು. ಬೇವ್ತೆ ಹಣ್ಣಾಗ್ಬಿಟ್ವಿ ನಾವು. ಒಂದೊಂದು ಖರ್ಚು ಇಟ್ಕೊಬೇಕು ನಾವು. ಒರ್ಸ್ಕೊಂಡು ಕೂತ್ಕೊಳಗೆ. ಈ ಶೆಕೆಲ್ ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ರೆ ಹಲೋ ಎದ್ದೇಳ್ರಪ್ಪ, ಟೈಮ್ ಆಯ್ತು. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದೇ ಮನೆ ಕಾಣ್ತಿದ ನೋಡಿ. ಇದು ಯಾಕಷ್ಟ ನಮ್ಗೆ ಹಿಂಗ ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಗಟ್ಟಾಗ ಮನೆ ಕಣಕ್ ಹೋಗ್ಬಿಡಲ್ವಲ್ಲ. ಬೇಡ ಬಾಗುರು, ಹೋಗ್ಬರ ನಿಮ್ದಾಗಿ ಅಟ್ಲೀಸ್ಟ್. ಅಲ್ಲೇ ಸ್ವಿಮ್ ಮಾಡಿಸ್ಬಿಡ್ತೀಯಪ್ಪ ಅಕ್ಕ. 4x4 ತರಬೇಕು. ಇಲ್ಲಿಗೆ ಸಕತ್ತಾಗಿರುತ್ತಲ್ವಾ? ಬೀಚ್ ತಗೊಂಡು ಕಾರಣ ಯಾರೋ ಒಬ್ರೇ ನಡ್ಕೊಂಡ್ ಬರ್ತಾರ ಊರಲ್ಲಿ. ಅಮಾವಾಸ್ಯೆಗೆ ಏನೇನೋ ಕಾಣಿಸ್ತೈತೆ ನಮ್ಮ ಕಣ್ಣಿಗೆ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ಬೈ, ಇದೇನಿದು? ಚಿಕನ್ ಮಟನ್ ಕಡೆ ಅಣ್ಣ ಏನಿದೆ ಅಣ್ಣ? ಫಿಶ್ ಏನಾರು ಇದೆಯಾ? ಹಾ, ಎಲ್ಲಿ ಸಿಗುತ್ತೆ ಇಲ್ಲಿ? ಅಯ್ಯನಲ್ಲ. ಇದೇನು ಬರೀ ಮಟನ್ ಅನ್ಸುತ್ತೆ ಮೋಸ್ಟ್ಲಿ. ಯಾವುದೋ ಹಳ್ಳಿಗೆ ಬಂದ್ವಿ. ರೈಟ್ ಹೋಗಿದ ತಕ್ಷಣ ಒಂಥರ ಚಿಕ್ಕದಾಗಿ ಶಾಪಿಂಗ್ ಮಾಡ್ತಾರೆ. ಚೆನ್ನಾಗಿದೆ ಇಲ್ಲಿ. ಒಂಥರ ಲೈಕ್ ಗೋವಾ ತರನೇ ಅನಿಸ್ತಿದಲ್ಲ. ನನ್ ಮೇಲೆ ಆಣೆ ಇಟ್ಟು ಒಂಥರ ನಮ್ಮೂರ್ ನೆನಪೈತೈತೆ. ಅಂಬಿಗರಳ್ಳಿ. ಆ ಕಡೆನಾ? ಹಾ, ತಾತಪ್ಪ ಒಳ್ಳೆ ಗಡಿ ಪೈಲ್ ಒಂಥರ ಕಾಣಿಸ್ತಲ್ವಾ? ಫಿಶ್ ಪಾಯಿಂಟ್ ಸಿಕ್ಬಿಡ್ತಲ್ಲ ಇಲ್ಲೇ. ಓಕೆ, ಇನ್ನೊಂದು ಸ್ವಲ್ಪ ನೆಲಕ್ಕೆ ಟಚ್ ಆಗೋದು. ಇವೆರಡೇನೇ ಇರೋದು ಅಮ್ಮ? ಬಂಗಡೆ ಉಂಟು ಬೇಕಾದ್ರೆ ಬೆಸ್ಟ್ ಅದ ನೋಡಿ. ಬಂಗಡೆ ಹೆಂಗೆ ಕೆಜಿ? ಬಂಗಡೆ ಕೆಜಿ ಅಲ್ಲ, ಪೀಸ್ ಲೆಕ್ಕ. 200ಕ್ಕೆ 8 ಕೊಟ್ಟು 200 ರೂಪಾಯಿಗೆ 8 ಪೀಸ್. ನೀವು ತಿನ್ನಲ್ವಾ? ಬಂಗಡೆ ನೋಡಿ ಫ್ರೆಶ್ ಉಂಟು. ಫ್ರೆಶ್ ನೋಡಿ, ಈಗ ನೋಡ್ರೆ ಆಯ್ತಿದೆ ಫ್ರೆಶ್. ಮತ್ತೆ ಅಂತ ಇಲ್ಲ, ಹಕ್ಕುದಿಲ್ಲ ಅಂತ ಇಲ್ಲ. ಇದೆ ಇಷ್ಟೇನ ಇರೋದು? ಅದು ಇದೆಯಾ? ಎಷ್ಟು ಬೇಕು ನಿಮ್ಗೆ? 8 ಒಂದು 25 ಮೀನು ಕೊಡಿ. ಒಂದು ರೈಟ್ ಹೇಳ್ಬಿಡಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಲ್ಲೋಣ, ಇದು ಬರುದಿಲ್ಲ. ತಂದದ್ದು ಬೋಟಿಂಗ್ ಬಂಗಡೆ, ಬೋಟಿಂಗ್ ಇದು. ಅದು ಮೆಕ್ಸಿಕನ್ ಬಂಗಡೆ ಬರುದಿಲ್ಲ ಈಗ. ಕರೆಕ್ಟ್ ಮೊನ್ನೆ ಎಲ್ಲ ಉಡುಪಿಯಲ್ಲಿ ಸಿಗ್ತದೆ, ಇದಿಲ್ಲ. ಇದಿಲ್ಲ, 2 ದಿನ ಇಲ್ಲ.
25 ಹಾಕಿ, 25 ಹಾಕ್ಬಿಡಿ. 200 ರೂಪಾಯಿಗೆ 10 ಮಾಡ್ಕೊಳ್ಳಿ ಅಮ್ಮ. ಎಷ್ಟು ನೀವು 8 ಹೇಳಿದ್ರಿ, ನಾವು 10 ಹೇಳ್ತಾ ಇದೀವಿ ಅಷ್ಟೇ, 2 ಎಕ್ಸ್ಟ್ರಾ ಇರ್ಲಿ. ಯಾಕೆ ಏನೋ ನಿಮ್ಮ ಊರಿಗೆ ಬಂದಿದೀವಿ, ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ. 500 ರೂಪಾಯಿ 25 ಹಾಕಿ. ಇಲ್ಲ ಹೇಳಿ ಕೊಟ್ಟಿದ್ದು ನಾನು 207 ಕೊಟ್ಟಿದ್ದೆ. 200 ರೂಪಾಯಿಗೆ ಇವಾಗ ಎಷ್ಟು ಹಾಕಿದ್ದೀರಾ? 25 ಉಂಟು ಅದರಲ್ಲಿ. ಇನ್ನೊಂದು ಹಾಕಿ ಆಯ್ತು. ಅಟ್ಲೀಸ್ಟ್ ಬಾರ್ಗೇನ್ ಮಾಡಕ್ಕಾದ್ರೂ ಒಂದು ಬೆಲೆ. ಇದೆಲ್ಲ ಕ್ಲೀನ್ ಹೆಂಗ್ ಮಾಡೋದು? ಕ್ಲೀನ್ ಮಾಡ್ಕೊಡ್ಬೇಕಾ? ಹಾ, ನಮಗ್ ಗೊತ್ತಿಲ್ಲಲ್ಲ, ನಮ್ಗೆ ಕ್ಲೀನ್ ಮಾಡಕ್ ಬರಲ್ಲ. ಕಟ್ ಮಾಡ್ಕೊಡ್ತೇವೆ. ಹಾ, ಕಟ್ ಮಾಡ್ಕೊಡ್ತೇವೆ. ಕಟ್ಟಲ್ ಮಾಡ್ಬೇಕಲ್ಲ ಮಾಮೂಲಿ ಇದಕ್ಕೆ ತವಾ ಫ್ರೈ ತರ ಮಾಡ್ಕೊಳಕ್ಕೆ. ಫ್ರೈಗಲ್ಲ, ಹಾ, ಫ್ರೈ ಅಷ್ಟೇ. ಕಟ್ ಮಾಡ್ಕೊಡ್ತೇನೆ. ಹಾ, ಫ್ರೈ ಕಟ್ಟು. ಎಷ್ಟೊತ್ತಾಗ್ಬೋದು? ನಾವು ಬೇರೆ ಕಡೆ ಹೋಗ್ಬರೋಣ ಹಂಗಾರೆ ಅಷ್ಟೊತ್ತಿಗೆ. ಹಲೋ, ಎಷ್ಟು ಬೇಕಾಗ್ಬೋದು? ಬೈ 4 ರೂಪಾಯಿಗೆ ತಗೊಂಡೋಗಿ. ನಾವು ಇಲ್ಲೇ ಮೇನ್ ರೋಡ್ ಫಿಶ್ 4 ಬರೀ ಇದು ಹಾಕೋದಷ್ಟೇ ತಾನೇ, ಇನ್ನೇನು ಹಾಕಂಗಿಲ್ಲ. ಕೊಡಿ ಅದು 4 ಸಾಕಾಗುತ್ತೆ ಸರ್? ಫ್ರೈ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಹಾ, ಬರೀ ಫ್ರೈಗೆ ಅಷ್ಟೇ. ಎಕ್ಸ್ಟ್ರಾ ಇರಲಿ. ಒಂದು 5ಗೆ ಕೊಡಿ. ಇದಕ್ಕೆ ಆಯಿಲ್ ಕೊಡಿ ಹಂಗೆ. ಸಣ್ಣ ಪ್ಯಾಕೆಟ್ ಸಾಕ? ಹಾ, ಸಾಕು. ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡಿ. ಹಾ, ಸಾಕು ಸಾಕು. ರವೆ ಎಲ್ಲ ರವೆ ಬೇಕಾ ಬೈ? ರವೆ ಏನು ಬೇಡ, ಇಷ್ಟೇ ಸಾಕು. ಇದಿಷ್ಟೆಲ್ಲ 2 ತಾನೇ ಹಾಕೋದು. ಹಾಟ್ ಚಿಪ್ಸ್ ಇಲ್ಲಿ ಸಿಗಲ್ವಾ? ಅದು ಬೇಡ, ಅದು ಬೇಡ. ಇಲ್ಲಿ ಮುಂದೆನಾ? ಓ ಕರೆಕ್ಟ್, ಇಲ್ಲೇ ಐತಲ್ಲ ಬೇಕ್ರಿ. ಸರಿ, ಇಷ್ಟೇ ಕೊಡಿ. ಹೌದಾ? ಚಿಕನ್ಗಿಂತ ಈ ಫಿಶ್ ಉಂಟಲ್ಲ, ಹಾ, ಅದಕ್ಕೆ ಒಂದಿಬ್ರು ತಿನ್ನಲ್ಲ, ಅವ್ರಿಗೋಸ್ಕರ. ಫಿಶ್ ತಿನ್ನಲ್ಲ. ಹಾ, ಅದಕ್ಕೆ. ಹೋಗೋದ್ರೆ ಅಲ್ಲೇ ಹೋಗಿ, ಮತ್ತೆ ಇಲ್ಲಿ ಇದೆಲ್ಲ ಲೋಕಲ್ ತಿಂದ್ರೆ ಅದಕ್ಕೂ ಇಲ್ಲ. 4 ಕಿಲೋಮೀಟರ್ ಹಚ್ಚಿನ ಹೋಗು. ಓಕೆ ಓಕೆ ಸ್ವಲ್ಪ ಇಲ್ಲಲ್ಲ, ಇದು ಸ್ವಲ್ಪ ಹೋದ್ರೆ ಆಯ್ತು. ನಮಗಂದ್ರೆ ಒಂದು 7 ನಿಮಿಷದ ದಾರಿ ಹೋಗಿ. ಓಕೆ ಓಕೆ ಅದೇ ಓಕೆ. ದೊಡ್ಡ ಇದೆಲ್ಲ ಹಾಕ್ಬೋದು, ಸರಲ್ಲ ಹಾಕಿದ್ದಾರೆ ಕಿಂಗ್ಡಮ್ ಅಂತ ಹೇಳಿ. ಅದೇ ಅಲ್ಲೇ ಫಿಶ್ ಮತ್ತೆ ಇದೆಲ್ಲ ಸಿಗ್ತದೆ. ನೀವೇನ ಇಟ್ಕೊಂಡೆಲ್ಲ ಬರೋದು ಮೀನೆಲ್ಲ? ನಾಳೆ ಸ್ವಲ್ಪ ಚೆನ್ನಾಗಿರೋದು ದಪ್ಪ ದಪ್ಪದೆಲ್ಲ ಇಟ್ಟಿರಿ, ನಮ್ಗೆ ಸಂಜೆ ಬರ್ತೀವಿ. ಸಿಗ್ತಾ ಇಲ್ವಾ? ಇಲ್ಲ, ಈಗೊಂದು 4 ದಿವಸ ಇತ್ತು ಮೀನು ಸ್ವಲ್ಪ ಕಮ್ಮಿ. ಅಂದ್ರೆ ಈಗ ಮೀನೇ ಇಲ್ಲ. ಓಕೆ ಓಕೆ. ದೋಣಿಗೆಲ್ಲ ಹೋಗಿ ಬರ್ತಿದ್ದೀವಿ. ನೀವು ಬನ್ನಿ, ಬೆಳಿಗ್ಗೆ ಬನ್ನಿ, ಅಲ್ಲಿ ಬೇಲೆ ಹತ್ರ. ಅಲ್ಲೇ ಬೆಳಿಗ್ಗೆನಾ? ಎಷ್ಟು ಗಂಟೆಗೆ? ಅಲ್ಲಿ ಹೋಗ್ತೀವಿ. ಅಲ್ಲ, ಒಳಗಡೆ ಕರ್ಕೊಂಡು ಹೋಗ್ತೀರಾ ನಮ್ನ ಅಂತ? ಹೇಳಬೋದಿಲ್ಲ, ಸಿಕ್ಕರೆ ನಮ್ಗೆ ಸಿಗ್ತಾರೆ, ಇಲ್ಲ ಹೋಗ್ತೀರಾ. ಕರ್ಕೊಂಡು ಹೋಗ್ಕಂದ್ರೆ ಸ್ವಲ್ಪ ಗೊತ್ತಿಲ್ಲ. ಇದೆಲ್ಲ ಆದ್ರೆ ರಿಸ್ಕ್ ಆಗ್ತದೆ, ಜಾಕೆಟ್ ಬೇಕು, ಎಲ್ಲ ಬೇಕು. ಹಬ್ಬದಿಂದ ಬೆಂಗಳೂರದವ್ರು ಒಂದ್ಸಲ ಬಂದಿದ್ರು, ದೋಣಿ ಮೇಲೆ ಆ ಗುಡ್ಡಿಗೆ ಹೋಗ್ಬೇಕಂತದೆ. ಇಲ್ಲೊಂದು ಗುಡ್ಡ ಕಾಣ್ತದೆ. ಆವಾಗ ಎಂತ ಆಯ್ತು, ಒಂದೇ ದೋಣಿಲಿ ಹೊತ್ರಿ ಇವರು. ನಾವು ಹೇಳಿದ್ರು ಆಗುದಿಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಮತ್ತೆ 12 ಮೊಬೈಲ್ ಹೋಯ್ತು. ಮೊಬೈಲ್ ಹೋದಕ್ಕೆ ಬೇಜಾರಿಲ್ಲ, ಅವ್ರ ಜೀವ ಹೋಗ್ತಿತ್ತು. ಅಂದ್ರೆ ಲೈಫ್ ಜಾಕೆಟ್ ಹಾಕಿರ್ಲಿಲ್ಲ. ಅವ್ರಿಗೆ ಕುಳ್ಳಿಕ್ಕೆ ಸರಿ ಗೊತ್ತಾಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಆ ದೋಣಿನಲ್ಲಿ ಹೆಂಗ್ ಕೂತ್ಕೊಳ್ಬೇಕಂದ್ರೆ ಗೊತ್ತಾಗುದಿಲ್ಲ. ಅಡಿ ಅದಕ್ಕೆ ಬೇಡ ಅಂತ ಹೇಳಿ, ಅದು ಕರೆಗೆ ಪೋಯ್ಕೆ ಇತ್ತು ದೋಣಿ. ಅಂದ್ರೆ ಮೊಬೈಲ್ ಒಂದು 3-4 ಮೊಬೈಲ್ ಇತ್ತು, 3-4 ಮೊಬೈಲ್ ಸಿಕ್ಲಿಲ್ಲ. ಓಕೆ ಓಕೆ ಓಕೆ. ಅದಕ್ಕೆ ನಾವೆಂತ ಮಾಡಿದ್ರು, ಅಲ್ಲಿ ನೀವು ಅಲ್ಲಿಗೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿಂದ ಒಂದು ಇದು ಸಿಗ್ತದೆ, ಮೊನ್ನಾರ್ದು. ಅಲ್ಲಿಂದ ಹೋಗು, ದೊಡ್ಡ ಬೋಟ್ನಲ್ಲಿ ಹೋಗಿ ಅದೊಂದು ಡಿಂಗಿ ಇರ್ತದೆ, ನೀವು ಅಲ್ಲಿ ಗುಡ್ಡ ಗಿಡ್ಡ ಎಲ್ಲ ತಿರುಗಬಹುದು. ಹೌದಾ? ಇಲ್ಲಿ ಪರ್ಮಿಷನ್ ಬೇಕಂತಿಲ್ಲ, ಅಲ್ಲಾದ್ರೆ ಬೇಕು. ಎಲ್ಲಂದ್ರೆ ಭಟ್ಕಳದಿಂದ ಒಂದು ನೇತ್ರಾಣಿ ಗುಡ್ಡಿ ಉಂಟದೆ, ಅಲ್ಲೆಲ್ಲ ಹೋಗೋದಿದ್ರೆ ಪರ್ಮಿಷನ್ ಬೇಕು. ಇಲ್ಲಿ ಬೇಕಂತಿಲ್ಲ, ಇಲ್ಲಿ ಯಾರು ಹೋಗುದು. ಹಂಗ ನಾಳೆ ಅಲ್ಲಿ ಸಿಗ್ತೀವಿ, ಬನ್ನಿ ಬೀಚ್ ಹತ್ರ. ನಾವು ಅಲ್ಲೇ ಇಡ್ತೇವೆ. ಓಕೆ, ಥ್ಯಾಂಕ್ ಯು. ಅವ್ರ ಮನೆ ಅಲ್ಲೇ ಅಂತ ಇರೋದು, ಅಲ್ಲೇ ನಮ್ದು ಹೋಮ್ ಸ್ಟೇ ಹತ್ರನೇ. ನೋಡಿ, ನೀವು ಕೊಬ್ಬಲ್ಲ ಬೇಕಾದ್ರೆ ಅಲ್ಲಿ ಹೋಗ್ಬನ್ನಿ, ಮತ್ತೆ ಇಲ್ಲೆಲ್ಲ ಸೋಮನೆ ಅದೇ ಅದೇ ಅಲ್ಲಿಗೆ ಹೋಗ್ತೀವಿ. ಥ್ಯಾಂಕ್ ಯು ಅಣ್ಣ. ತುಂಬಾ ಚಂದ ಮಾತಾಡ್ತಾರೆ. ಕಲರ್ 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 ಕಲರ್. 4 ಕಿಲೋಮೀಟರ್ ಅಂತ ಅಂದ್ರು. ರೈಟ್ ಸೈಡ್ ಅಲ್ಲೇ ಇರೋದು ನೋಡಿ. ಏನು ಕಾಣಿಸ್ತಾವಲ್ಲಪ್ಪ ರೋಡು. ಒಳ್ಳೆ ಚೆನ್ನಾಗಿ ಬರ್ತೈತೆ ಗುರು ವಿಡಿಯೋಗೆ. ನಿಯಾನ್ ಕಲರ್ ಅಲ್ಲ. ಇದಕ್ಕೆ ಹಾಕೊಂಡು ತೊಳ್ಕೊಳ್ಳಿ.
ಕ್ಲೀನ್ ತೊಳಿಬೇಕು ಬೈ. ಇದ್ರೊಳಗೆ ಹಾಕ್ಬಿಡೋಣ. ಕ್ಲೀನ್ ಮಾಡೋರೆ ಹಾಂ, ನಾವು ಒಂದ್ಸರಿ ತೊಳ್ಕೊಳ್ಳೇಬೇಕು. ಇದ್ರೊಳಗೆ ಹಾಕ್ಬಿಟ್ಟು ತೊಳೆದ್ಬಿಡೋಣ. ಹಿಡ್ಕೊ ಬೈ. ಯಾರು ಫಿಶ್ ತೊಳೆದಾಳೆ ಫೇಮಸ್ಸು ಬೈ? ಹೋಗಿ ಅವ್ರನ್ನ ಬನ್ನಿ ಬೈ, ಒಂದು ಸ್ವಲ್ಪ ಶಾಪು 5 ಸಾಕು ಅಂದರು. ಹಾಂ, ಇವ್ರ ಹತ್ರನೇ ಇದ್ರೆ ಕೇಳೋಣ ತಗ. ಉಪ್ಪು ಬೇಕಾ? ಓ, ತುಂಬ ಆಳ ಐತೆ. ಇನ್ನೊಂದು ಪ್ಲೇಟ್ ಇಸ್ಕೊ ಎಕ್ಸ್ಟ್ರಾ. ಇನ್ನೊಂದು ಪ್ಲೇಟ್ ಬೇಕಾ? ಕ್ಲೀನ್ ಮಾಡಿ. ಚೆನ್ನಾಗೈತೆ ನೋಡಿ, ಫ್ರೆಶ್ ಆಗಿ. ಚೆನ್ನಾಗಿದೆ. ಇದೇ ತಾನೇ ನಾವು ಮಧ್ಯಾಹ್ನ ತಿಂದಿದ್ದು. ಇಷ್ಟಿರ್ಬೇಕು ಸೈಜು. ಹಾಂ, ನಾವು ತಿಂದಿದ್ದು ಮಧ್ಯಾಹ್ನ ದಪ್ಪ ಆಯ್ತಲ್ಲ. ದಪ್ಪ ಮಸಾಲೆ ಹಿಡಿಯಲ್ಲ. ಬೈ, ಒಂದು ಪ್ಲೇಟ್ ಇಸ್ಕೊ ಬನ್ನಿ ಹಂಗೆ. ಮಚ್ಚಾ, ನಾವು ತಂದಿರೋದೇ 2 kg ಫಿಶ್ಶು. ನೀನು ನಮಗೆ ಸಾಲಲ್ಲ, ಹೋಗು ಸೈಡ್ಗೆ. ಇದೇನು ಬೈ, ಸೀಮೆಣ್ಣೆಯಾ? ಹಾಂ, ಪೆಟ್ರೋಲು? ಕೊಡ್ಲಿಲ್ವಾ ನೈಫು? ಎಲ್ಲ ಕ್ಲೀನಾಗಿ ತೆಗ್ದಾರಲ್ವಾ? ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೇ. ಹಾಂ, ಬ್ಲ್ಯಾಕ್ ಕಲರ್ ಇರುತ್ತಲ್ಲ. ಹಾಂ, ಬೆಂಕಿ ಹಚ್ಬಿಟ್ರಾ? ಇನ್ನೊಂದು ಸ್ವಲ್ಪ ಹಾಕಿ ಬೈ. ಅಲ್ಲ, ಫಸ್ಟ್ ಹಾಕ್ಬಿಡಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಪೀಪಲ್ಗೆ ಗೊತ್ತಾಗೋದು, ನಮಗೆಲ್ಲ ಎಲ್ಲಿ ಗೊತ್ತಾಯ್ತು. 3 ಜನ ಸೇರಿದ್ರು ವರ್ಷಾಗೈತಲ್ವಲ್ಲ. ಮನೆ ಅನ್ಸಕ್ ಬರ ಬೆಂಕಿ ಹಚ್ಚಕ್ ಬರಲ್ಲ, ಅರ್ಸಕ್ ಬರ್ತದೆ. ಜೋರು ಹೊಡಿಬೇಕು ಇನ್ನೊಂದು ಸ್ವಲ್ಪ. ಏರ್ ಫ್ಲವರ್ ಇದ್ರೆ ಇವಾಗ ಆತ ಈ ಕರಿ ಇವಾಗ ಕರಿ ಹಾಕ್ರಿ. ಅದೇ ಬೆಂಕಿ ಹೊಡಿರಿ ಹೊಡಿರಿ ಹೊಡಿರಿ. ಬೆಂಕಿ ಹೊಡಿಯೋಕ್ಕೆ ಜಿಮ್ ಬಾಡಿನೇ ಬರ್ಬೇಕಾಯ್ತಲ್ಲಪ್ಪ. ಅದ್ಕೊಂತ ಹಾಂ, ಹಾಕಿ ಇನ್ನೊಂದು 2. ಇಂಥ ಒಂದು 2 ಹತ್ಕೊಬಿಟ್ರೆ ಸಾಕಲ್ಲಣ್ಣ? ಸಾಕು ಸಾಕು ಬಿಡಿ ಹಂಗಾದ್ರೆ. ಈಗ ಹೊಡಿತಾರಣ್ಣ. ಯಾರಪ್ಪ ಕುಕ್ಕು? ಇನ್ನೊಂದು ಪ್ಲೇಟ್ ಬೇಕಾ? ವಿ ಕೊಡ್ತಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಾ? ಡಿಂಕಿ ಚಿಕ್ಕ ಆರ್ಕೆಸ್ಟ್ರಾದವರ ವತಿಯಿಂದ ಮುಂದಿನ ಗೀತೆ ಸಮುದ್ರ ಗೀತೆ. ಈ ಗೀತೆಯನ್ನ ಎಲ್ಲರೂ ನಮ್ಮ ಟೀಮೇಟ್ ಎಲ್ಲ ಡೆಡಿಕೇಟ್ ಮಾಡ್ತಿರೋದು ಮೋಹಿತ್ ಅವರಿಗೆ. ತುಂಬಾ ದೂರದಲ್ಲಿ ಕೂತ್ಕೊಂಡು ನಮ್ಮ ವಿಡಿಯೋಸ್ ನ ನೋಡ್ತಾ ಇರತಕ್ಕಂತ ಮೋಹಿತ್ಗೆ ಈ ಒಂದು ಗೀತೆಯನ್ನು ನಾವು ಡೆಡಿಕೇಟ್ ಮಾಡ್ತಾ ಇದೀವಿ. ಅದರಲ್ಲೂ ನಮ್ಮ ಪ್ರೀತಿಯ ಅಕ್ಕ ಸ್ನೇಹ ಅವರಿಂದ ನಿಮ್ಗೆ ಒಂದು ಹಾಡು ಸಮರ್ಪಣೆ. ಹಾಡು ಮ್ಯೂಸಿಕ್ ದೂರದಲ್ಲಿ ಯಾರೇ ಒಂದು ಹೆಣ್ಣಿನ ಗೀತೆ ಕೇಳದ ನಿಮಗೀಗ ದೂರದಲ್ಲಿ ಯಾರೋ. ಮುಂದಿನ ಗೀತೆ ಸೌಮ್ಯರವರಿಗೆ ನಿಮ್ಮ ಒಂದು ನೆಚ್ಚಿನ ಗೀತೆ ನಮ್ಮ ಕಂಠದಲ್ಲಿ. ದಯವಿಟ್ಟು ನೋಡಿ, ಆನಂದಿಸಿ. ಮ್ಯೂಸಿಕ್. ಪಕ್ಕದ ಮನೆ ಪದ್ಮನಿಗೆ ಜೋಡಿ ಆಗಲ್ವಾ? ಮಗ ನಿಮ್ಮ ಮಗಳು ಅನ್ಬೇಡ, ಅಕ್ಕ ನಿಮ್ ತಂಗಿ ನಂಗೆ ಚಿಕ್ಕೋಳಾಗಲ್ವಾ?
ನಿನ್ ಮಗಳು ನಂಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪರ್ವಾ ನಂಗೆ ಜೋಡಿ ಆಗಲ್ವಾ. ಧನುಷ್ಗೆ ಯಾವ್ದಾರ ಒಂದು ಹಾಕ್ಬಿಡೋಣ. ಭೂತ ಏನ ಮಗ ಅಯ್ಯೋ ಭೂತ ಏನ ಮಗ ಅಯ್ಯೋ ಅದು ಯಾವ್ದೋ ಒಂದು ಸಾಂಗ್ ಹಾಕೋದ್ರಿ ಅನ್ನ ಹಾಕು ಅವ್ರಿಗೆ ಅದೇ ಸೆಟ್ ಆಗೋದು. ಧನುಷ್ ಎಂಕೆ ಧನುಷ್ ಅವರಿಗೆ ಅವ್ನು ಡ್ಯಾನ್ಸ್ ಎಲ್ಲ ಬರೀನಾ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ